ಲೈಕ್ ನಮ್ಗೇನಾದ್ರು ಒಂದು ರೈಡ್ ಏನಾದ್ರು ಕೊಡ್ಬೋದಾ ಕಾರಲ್ಲಿ? ನೀವೇನಾದ್ರು ಒಂದು ರೈಡ್ ಕರ್ಕೊಂಡು ಹೋಗ್ತೀರಾ ನಮ್ಮನ್ನ ಹೇಳ್ತಾ ಇದ್ವಿ. ನಿಮ್ಮದು ಒಂದು ರೈಡ್ ಏನಾದ್ರು ಕರ್ಕೊಂಡು ಹೋಗ್ಬೋದಾ ಕಾರಲ್ಲಿ ಅಂತ ನಮ್ಮನ್ನ? ಲೈಕ್ ಕಾರಲ್ಲಿ ಒಂದು ರೌಂಡ್ ಕೇಳ್ತಾ ಇದ್ದೆ, ನಿಮ್ಮ ಕಾರಲ್ಲಿ ಏನಾದರೂ ಒಂದು ರೌಂಡ್ ಕರ್ಕೊಂಡು ಹೋಗ್ಬೋದಾ ನಮ್ಮನ್ನ? ಬೆಂಗಳೂರಿನ ರಿಚೆಸ್ಟ್ ಏರಿಯಾಗಳಲ್ಲಿ ಡಾಲರ್ಸ್ ಕಾಲೋನಿ ಕೂಡ ಒಂದು. ಈ ಡಾಲರ್ಸ್ ಕಾಲೋನಿ ಇದ್ದೀವಿ. ಇಲ್ಲಿ ಏನಪ್ಪ ಅಂದರೆ ಈ ಕಾರ್ಗಳು ಸೂಪರ್ ಸ್ಪೋರ್ಟ್ಸ್ ಕಾರ್ಸ್ ಏನಿದ್ದಾವೆ ಆ ಕಾರಲ್ಲಿ ಹೋಗಿ ಒಂದು ರೈಡ್ ಕೇಳೋಣ, ಮತ್ತು ಆ ಕಾರ್ ಎಷ್ಟು ರೇಟು ಅದನ್ನು ಕೇಳೋಣ. ಬನ್ನಿ ಹೋಗೋಣ. ಲೈಕ್ ಕಾರಲ್ಲಿ ಒಂದು ರೌಂಡ್ ಕೇಳ್ತಾ ಇದ್ದೆ, ನಿಮ್ಮ ಕಾರಲ್ಲಿ ಏನಾದರೂ ಒಂದು ರೌಂಡ್ ಕರ್ಕೊಂಡು ಹೋಗ್ಬೋದಾ ನಮ್ಮನ್ನ? ಇಲ್ಲಿ ಒಂದು ರೌಂಡ್ ಎಲ್ಲಾದರೂ? ಸ್ವಲ್ಪ ಟೈಮ್ ಇದೆ, ಅರ್ಜೆಂಟ್ ಇದೆ. ಆಗಲ್ವಾ? ಸ್ವಲ್ಪ ಅರ್ಜೆಂಟ್ ಇದೆ, ಯಾರಿಗೋ ವೆಯ್ಟಿಂಗ್. ಹೌದಾ? ಎಷ್ಟಿದೆ ಕಾರು ರೇಟ? ಇದು 12 lakhs. 12 lakhs ಅಂದರೆ ಲೈಕ್ ಮೋಟಿವೇಶನ್ ಕೊಡೋದಾದರೆ ನಮ್ಮಂಥವ್ರಿಗೆ ಏನು ಕೊಡ್ತೀರಾ ನೀವು ತೊಗೊಳ್ಳಿಕ್ಕೆ, ಕಾರ್ ತೊಗೊಳ್ಳಿಕ್ಕೆ? ತೊಗೊಳ್ಳಿ, ಏನಿದೆ ಅದರಲ್ಲಿ, ಏನಿದೆ. ಎಲ್ಲರಿಗೂ ಚೆನ್ನಾಗಿರ್ಬೇಕಲ್ಲ, ಹಂಗೆ ಆ ಥರ ಕಾರಲ್ಲಿ ಓಡಾಡ್ಬೇಕಂತ ಒಂದು ಆಸೆ. ಏನಾದರೂ ಒಂದು ರೈಡ್ ಕರ್ಕೊಂಡು ಹೋಗ್ತೀರಾ ನಮ್ಮನ್ನ? ಕಾರ್ ನಂದಲ್ಲ. ಅಣ್ಣ ಕಾರ್ ನಂದಲ್ಲ. ಕಾರ್ ನಿಮ್ದಲ್ವಾ? ಒಂದು ರೈಡ್ ಸಾರಿ. ಹೌದಾ? ಪರ್ಸನಲ್ ಕಾರ್ ಇರುತ್ತೆ, ಅದು ಬೇಡ. ಹೌದಾ, ಸರಿ ಅಣ್ಣ. ಏನಂದರೆ ಇದು ಕಾರ್ ಎಷ್ಟಣ್ಣ ಇದು ರೇಟು? ಇದು ಹೊಸದು ಒಂದು 30+ ಇರ್ಬೋದು. 30 lakhs. ಹಾಂ. ಲೈಕ್ ನಮ್ಗೇನಾದ್ರು ಒಂದು ರೈಡ್ ಏನಾದ್ರು ಕೊಡ್ಬೋದಾ ಕಾರಲ್ಲಿ? ಇವಾಗ ಹಾಂ ಕೊಡ್ಬೋದು. ಕೊಡ್ಬೋದಾ ಒಂದು ರೈಡು? ಓಕೆ ಅಣ್ಣ, ಬನ್ನಿ, ಕರ್ಕೊಂಡು ಹೋಗ್ತೀನಿ. ಓಕೆ ಅಣ್ಣ. ನಿಮ್ಮ ಹೆಸರು ಅಣ್ಣ? ಸಂತೋಷ್ ಅಂತ. ಎಷ್ಟು ವರ್ಷದಿಂದ ಓಡಿಸ್ತಿದ್ರಿ ಅಣ್ಣ ಕಾರ್ನ? ನಾನು ಸುಮಾರು ಒಂದು 20 ವರ್ಷದಿಂದ. ಈಗ ಲೈಕ್ ಈ ಥರ ಕಾರ್ ತೊಗೋಬೇಕಂದ್ರೆ ಸ್ಟೂಡೆಂಟ್ಸ್ಗೆ ನೀವು ಮೋಟಿವೇಶನ್ ಕೊಡ್ತೀನಿ ಅಂದರೆ ಏನು ಕೊಡ್ತೀರಾ ಅಣ್ಣ? ಚೆನ್ನಾಗಿದೆ ಕಾರು. ನೀವು ಫ್ರೆಂಡ್ಸ್ ಎಲ್ಲ ಸೇರಿದ್ರು ಒಂದು 5-6 ಜನ ಆರಾಮಾಗಿ ಹೋಗ್ಬೋದು. ಅಲ್ಲೇ ಹೋದ್ರು ಕಂಫರ್ಟಬಲ್ ಆಗಿದೆ. ಈಗ ನಾವು ತೊಗೊಳ್ಳಿಕ್ಕೆ ಹೋದರೆ ಇದು ಕಾರು ಏನು ಮಾಡಬೇಕು ಬೇಗ ತೊಗೋಬೇಕಂದ್ರೆ? ಬೇಗ ತೊಗೊಬೇಕಂದ್ರೆ ಒಳ್ಳೆ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡಿ ಆಮೇಲೆ ತೊಗೊಳ್ಳಿ. ಈ ಕಾರ್ ಈಗ ಹೊಸ ಮಾಡೆಲ್ ಎಷ್ಟಿದೆ ಅಣ್ಣ ಇದು ರೇಟು? 30+ ಇದೆ. 30+. ಡಿಪೆಂಡ್ಸ್ ಯಾವುದು. ಬೇಸಿಕ್ ಅಂದರೆ ಕಮ್ಮಿ ಇದೆ, ಮಿಡ್ ವರ್ಷನ್ನು, ಟಾಪ್ ಎಂಡು, ಆ ಥರ. ಲೈಕ್ ಮಾಡಲ್ ಯಾವ್ದು ಅಣ್ಣ ಇದು? ಇದು ಬಂದ್ಬಿಟ್ಟು 2018 ಮಾಡಲ್ ಇದು. 18 ಮಾಡಲ್. ಹಾಂ. ಮೈಲೇಜ್ ಎಲ್ಲ? ಮೈಲೇಜ್ ಆಲ್ಮೋಸ್ಟ್ ಒಂದು 10-12 ಬರುತ್ತೆ ಅಷ್ಟೇ. ಲಾಂಗಲ್ಲಿ ಪವರ್ ಮೋಡ್ ಇಟ್ಟೆಲ್ಲ ಓಡಿಸಿದ್ರೆ ಇನ್ನೂ ಕಮ್ಮಿನೇ ಬರೋದು. ಇನ್ನೂ ಕಮ್ಮಿ ಬರುತ್ತೆ. ಓಕೆ. ನಿಮ್ಮದು ಊರು ಯಾವ್ದು ಅಣ್ಣ? ನಮ್ಮ ಸ್ವಂತ ಊರು ಬಿಜಾಪುರ. ಹಾಂ. ಇಲ್ಲಿ ಬೆಂಗಳೂರಿಗೆ ಬಂದು ಒಂದು 15 years ಆಯಿತು. 15 years. ಓಕೆ. ಅಂದರೆ ಈಗ 20 years ಎಕ್ಸ್ಪೀರಿಯೆನ್ಸಲ್ಲಿ ಯಾವುದಾದ್ರೂ ಮರೆಯಲಾಗದಂಥ ಕ್ಷಣ ಯಾವುದಾದ್ರೂ ಇದೆಯಾ ಡ್ರೈವಿಂಗ್ ಫೀಲ್ಡಲ್ಲಿ? ಮರೆಯಲಾರ್ದಂಥ ಕ್ಷಣ ಅಂದರೆ ಆಲ್ಮೋಸ್ಟ್ ಸುಮಾರಿದೆ. ಒಂದು ಯಾವುದಾದ್ರೂ ಮೇಜರ್ ಅಂದರೆ ನಾನು ನನ್ನ ಮಗ ಇಬ್ಬರೇ ಹೋಗಿದ್ವಿ ಟ್ರಿಪ್ಗೆ, ಅದು ಮರೆಯೋದಾಗಲ್ಲ. ಅಂದರೆ ಸ್ವೀಟ್ ಮೂಮೆಂಟ್ಸ್ ಅಂತೀರಾ ಅದು? ಸ್ವೀಟ್ ಮೂಮೆಂಟ್ಸ್ ಅದು. ನಾನು ನನ್ನ ಮಗ ಇಬ್ಬರೇ ಇದ್ವಿ, ಇಬ್ಬರೇ ಹೋಗಿದ್ವಿ, ಅದು ಮರೆಯೋಕ್ಕಾಗಲ್ಲ. ಓಕೆ. ಅದು ನಿಮಗೆ ಲೈಫಲ್ಲಿ ಒಂದು ಮೆಮೊರಿ. ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ವಾ ನಿಮಗೆ? ಅದು ಬಿಟ್ಟರೆ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿದ್ವಿ, ಸುಮಾರಿದ್ದಾವೆ. ಮರೆಯೋಕ್ಕಾಗ್ದಿರೋದಂದರೆ ಅದು ನನ್ನ ಮಗನ ಜೊತೆ. ಓಕೆ. ಈಗ ನಾವು ತೊಗೊಂಡ್ರೆ ಕಾರ್ ಇದು ಕಂಫರ್ಟ್ ಇದೆಯಾ ನಿಮ್ಮ ಪ್ರಕಾರ? ಫುಲ್ ಕಂಫರ್ಟು. ಯಾರಿಗೆ ಫ್ಯಾಮಿಲಿ ಆಗಲಿ, ಫ್ರೆಂಡ್ಸ್ ಆಗಲಿ, ಬಿಸ್ನೆಸ್ಗೆ ಇರ್ಬೋದು, ಯಾವುದಕ್ಕೆ ಇರ್ಬೋದು, ಫುಲ್ ಕಂಫರ್ಟ್ ಇದೆ. ಫುಲ್ ಕಂಫರ್ಟ್. ಈಗ ನಿಮ್ಮದು ಹೇಳಿದ್ರಿ ಅಲ್ವಾ ಎಕ್ಸ್ಪೀರಿಯನ್ಸ್, 20 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ಈಗ ನೀವು ಹೇಳಿದ್ರಿ ಸ್ವೀಟ್ ಮೂಮೆಂಟ್ಸ್. ಈಗ ಬ್ಯಾಡ್ ಮೂಮೆಂಟ್ಸ್ ಯಾವುದಾದ್ರೂ ಇದೆಯಾ ನಿಮ್ಮದು? ಬ್ಯಾಡ್ ಯಾವುದೂ ಇಲ್ಲ, ಯಾಕಂದರೆ ಇದಕ್ಕಿಂತ ನಂದು ಇನ್ನೊಂದು ಕಾರ್ ಇದೆ ಆಕ್ಸಿಡೆಂಟ್. ಅದರಲ್ಲಿ ಹೋಗ್ಬೇಕಾದ್ರೆ ಒಂದು ಸತಿ ಆಕ್ಸಿಡೆಂಟ್ ಆಗಿತ್ತು, ಅದೇ ಬ್ಯಾಡ್ ಮೂಮೆಂಟ್ಸ್. ಹೇಗೆ ಅಂತ ಹೇಳ್ಬೋದು ಅದು ಸಿಂಪಲ್ಲಾಗಿ 2 ಲೈನಲ್ಲಿ? ಅದೇ ನಾನು ಫ್ರೆಂಡ್ಸ್ ಹೋಗ್ತಾ ಇದ್ವಿ ಬಳ್ಳಾರಿ ಹತ್ತತ್ರ. ಆವಾಗ ಅಲ್ಲಿ ರೋಡ್ ವರ್ಕ್ ಏನೋ ನಡೀತಾ ಇತ್ತು. ಸಡನ್ನಾಗಿ ಅದು ರೋಡ್ ಕ್ಲೋಸ್ ಇದೆ, ಗೊತ್ತಾಗಿಲ್ಲ. ಹೋಗಿ ಮಣ್ಣಿನ ದಿಮ್ಮೆ ಬರುತ್ತಲ್ಲ, ಅವಾಗ ಬಿಟ್ಬಿಟ್ಟಿದ್ವಿ. ನೈಟ್ 2:30ಗೆ. ಮಿಡ್ ನೈಟ್ 2:30. ಓಕೆ. ಅದು ಒಂದೇ ಬ್ಯಾಡು ನನ್ನ ಡ್ರೈವಿಂಗ್ ಫೀಲ್ಡಲ್ಲಿ ಆಗಿರೋದು. ಅದು ಬಿಟ್ಟರೆ ಬೇರೆ ಎಂತ ಇಲ್ಲ ನಿಮಗೆ? ನಾರ್ಮಲ್. ಈಗ ಏನು ಡ್ರೈವಿಂಗ್ ಫೀಲ್ಡಿಗೆ ಬರ್ತಾರೆ ಈಗ ಹುಡುಗರು, ಅವ್ರಿಗೆ ನೀವೇನು ಹೇಳ್ತೀರಾ? ಬರ್ಬೋದಾ ಏನು ತಗೋದು? ಬರ್ಬೋದು, ಅಂದರೆ ಹುಷಾರಾಗಿರ್ಬೇಕು. ಯಾಕೆ ನಾವು ಕರೆಕ್ಟಾಗಿದ್ದರೆ ಎದುರುಗಡೆ ಬರೋರು ಕರೆಕ್ಟಾಗಿರ್ಬೇಕಲ್ಲ. ಹುಷಾರು, ಮೈಯೆಲ್ಲ ಕಣ್ಣಿರ್ಬೇಕು. ಡ್ರೈವಿಂಗ್ ಅಷ್ಟು ಸುಲಭ ಅಲ್ಲ. ಡೇ ಟೈಮೇ ಬೇರೆ ಇರುತ್ತೆ, ನೈಟೇ ಬೇರೆ ಇರುತ್ತೆ. ಡ್ರೈವಿಂಗ್ ನೋಡ್ಕೊಂಡು ಹುಷಾರಾಗಿ ಓಡಿಸ್ಬೇಕು. ಇವಾಗಿನ ಮಕ್ಕಳು ಮಾಡ್ತಾರಲ್ಲ ಡ್ರಿಫ್ಟಿಂಗು, ಮತ್ತು ಏನದು ವೀಲ್ ಸ್ಪಿನ್ ಮಾಡೋದು, ಅವೆಲ್ಲ ಮಾಡಬಾರ್ದು. ಯಾಕಂದ್ರೆ ಮನೇಲಿ ತಂದೆ ತಾಯಿ ಕಾಯ್ತಾ ಇರ್ತಾರಲ್ಲ, ನಿಮಗೆ ಏನಾದರೂ ಆಗಲಿಲ್ಲ, ಎದುರುಗಡೆ ಏನಾದರೂ ಆದರೆ ಕಷ್ಟ ಅಲ್ಲ, ಹಂಗೆ ಆ ಥರ ಎಲ್ಲ ಮಾಡಬಾರ್ದು.
ಹುಷಾರಾಗಿ ನೋಡಿಕೊಂಡು ಓಡಿಸ್ಬೇಕು. ನೀವು ಬೆಂಗಳೂರಿಗೆ ಬಂದು 20 ವರ್ಷ ಆಯ್ತಾ ಇಲ್ಲ ಡ್ರೈವಿಂಗ್ ಫೀಲ್ಡಿಗೆ ಬಂದು 20 ವರ್ಷ ಆಯ್ತಾ ಅಣ್ಣ? ಇಲ್ಲ, ಡ್ರೈವಿಂಗ್ ಫೀಲ್ಡ್ ಅಂದರೆ ಇದು ನನ್ನ ಪರ್ಸ್ನಲ್ಲು. ಹಾಂ. ಬೆಂಗಳೂರಿಗೆ ಬಂದು ಆಲ್ಮೋಸ್ಟ್ 99 ಬಂದಿದ್ದು ನಾನು. 99? ಹಾಂ. ಓಕೆ. ಇವಾಗ ಅಂದರೆ ಅವಾಗ ಹೋಗೋದು ಬರೋದಿತ್ತು. ಹಾಂ. ಇವಾಗ ಕಂಟಿನ್ಯೂಸ್ ಆಗಿದ್ದಿದ್ದು ಒಂದು 15 ಇಯರ್ಸಿಂದ. ಆವಾಗ ನಂಗೆ ಇದೆಯಾ ಬೆಂಗಳೂರು ನೀವು ಸ್ಟಾರ್ಟಿಂಗ್ ಬಂದಂಗೆ ನೋಡ್ದಂಗೆ? ಇಷ್ಟು ಟ್ರಾಫಿಕ್ಕು ಈ ಥರ ಇರಲಿಲ್ಲ. ಅವಾಗ ಸುಮಾರು ಕಮ್ಮಿ, ಆರಾಮಾಗಿ ಓಡಾಡ್ಬೋದಾಗಿತ್ತು. ಇವಾಗ ಇಲ್ಲಿಂದ ವಿಧಾನಸೌಧ ಹೋಗ್ಬೇಕಂದ್ರೆ 1 ಅವರ್ ಮೇಲೆ ಬೇಕು. ಅವಾಗ 15 to 20 ಮಿನಿಟ್ಸ್ ಮ್ಯಾಕ್ಸಿಮಮ್ ಹೋಗ್ಬಿಡ್ಬೋದಾಗಿತ್ತು. ನಮ್ಮ ಕರ್ನಾಟಕದಲ್ಲಿ ಲೈಕ್ ಟ್ರಾಫಿಕ್ ಬೆಂಗಳೂರು ಅಂದರೆ ಜಾಸ್ತಿ ಅಲ್ವಾ? ಹಾಂ, ಬೆಂಗಳೂರು ಮತ್ತು ರಾಜ್ಯದ ರಾಜಧಾನಿ ಅಲ್ವಾ, ಜಾಸ್ತಿನೇ ಇರುತ್ತೆ. ನಿಮ್ಮ ಹೆಸರು ಹೇಳಿಲ್ಲ ಅಣ್ಣ, ಮರ್ತೋದೆ ನಾನು. ಸಂತೋಷ್ ಕುಮಾರ್. ಇನ್ನೊಂದ್ಸಲಿ. ಸಂತೋಷ್ ಕುಮಾರ್. ಸತೀಶ್ ಕುಮಾರ್. ಹಾಂ. ನಿಮ್ಮದು ಬಿಜಾಪುರ ಅಲ್ವಾ? ಹಾಂ, ಬಿಜಾಪುರ. ನಿಮ್ಮೂರಲ್ಲಿ ಎಂತ ಫೇಮಸ್ ಅಣ್ಣ? ಏನು ಫೇಮಸ್ ಬಿಜಾಪುರ ಅಂದರೆ? ಜೋಳದ ರೊಟ್ಟಿ, ಹಾಂ, ಚಟ್ನಿ, ಮತ್ತು ಹಸಿಮೆಣ್ಸಿಕಾಯಿ ಚಟ್ನಿ ಅಂತ ಬರುತ್ತೆ, ಕಡಲೆ ಚಟ್ನಿ, ಇನ್ನೂ ಸುಮಾರು ಇದಾವೆ ಹೇಳ್ಕೊಬೇಕಂದ್ರೆ. ನಮ್ಗೇನಣ್ಣ ಕೊಡ್ಬೋದಾ ಒಂದ್ಸಲಿ ತಿನ್ನಲಿಕ್ಕೆ? ಬನ್ನಿ, ಯಾವಾಗಾದ್ರೂ ಒಂದ್ಸಲ ಬನ್ನಿ. ನೆಕ್ಸ್ಟ್ ಟೈಮ್ ನಾನು ಊರಿಗೆ ಹೋದಾಗ ತೊಗೊಂಬಂದಿರ್ತೀನಿ. ನೀವು ಯಾವಾಗ ಬರ್ತೀನಿ ಅಂತ ಹೇಳ್ತೀರಲ್ಲ, ಅವಾಗ ತೊಗೊಂಬಂದು ಕೊಡ್ತೀನಿ. ಮತ್ತು ಶೇಂಗಾದ ಹೋಳಿಗೆ ಅಂತ ಬರುತ್ತೆ, ಕಡಲೆ ಹೋಳಿಗೆ, ಅದು ತುಂಬ ಫೇಮಸ್. ಚೆನ್ನಾಗಿರುತ್ತೆ ಅದು? ಹಾಂ, ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ನಾ.